ನಮಗೆ ಒಂದು ವಿಶೇಷವಾದಂಥದ್ದು ನಮ್ಮ ಇಲಾಖೆಗೆ ಹಾಗೂ ಇಡೀ ಕರ್ನಾಟಕದ ಜನತೆಗೆ, ಎಸ್ಪೆಷಲಿ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ. ಇವತ್ತು ಭಾರತ್ ಜೋಡೋ ಯಾತ್ರದಲ್ಲಿ ಯಾವ ರಾಹುಲ್ ಗಾಂಧಿ ಅವರು ವಿಶೇಷವಾಗಿ ಅವ್ರ ವಿಷನ್ ಇತ್ತಿದ್ದು ಗಿಗ್ ಬಿಲ್ ಬರಬೇಕಂತ ಹೇಳಿ ಏನೋ ರಾಜಸ್ಥಾನಲ್ಲಿ ಪ್ರಮುಖವಾಗಿ ಬಂತು. ಅದಕ್ಕಿಂತ ಹೆಚ್ಚಿನ ಒಳ್ಳೆ ಬಿಲ್ಲನ್ನು ಇವತ್ತು ಕರ್ನಾಟಕ ಸರ್ಕಾರ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗವರ್ನರ್ ಸಾಹೇಬರು ಇವತ್ತು ನಮ್ಮನ್ನು ಆರ್ಡಿನೆನ್ಸ್ನ ಪಾಸ್ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಗವರ್ನರನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಮೊದಲನೇದಾಗಿ ಇದು ರಾಹುಲ್ ಗಾಂಧಿಯವ್ರ ವಿಷನ್ನು. ಅದರ ಜೊತೆಗೆ ಇಡೀ ಭಾರತದಲ್ಲಿ ಇವತ್ತು ಗಿಗ್ ಎಕಾನಮಿ ಏನು ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಸುಮಾರು 3 ಮಿಲಿಯನ್ಗೂ ಹೆಚ್ಚು ಗಿಗ್ ಎಕಾನಮಿನಲ್ಲಿ ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಇವತ್ತು ರಾಹುಲ್ ಗಾಂಧಿಯವರು ಏನು ವಿಷನ್ ನೋಡಿದ್ರು, ಮುಂದೆ ಬರ್ತಕ್ಕಂಥ ದಿನಗಳಿಗೆ ಇಡೀ ಭಾರತ ದೇಶದಲ್ಲಿ ಗಿಗ್ ಎಕಾನಮಿಗೆ ಇವಾಗ ಅನುಕೂಲ ಆಗ್ತಕ್ಕಂಥ ಕೆಲಸ ರಾಹುಲ್ ಗಾಂಧಿಯವ್ರ ವಿಷನು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ನಾನು ವಿಶೇಷವಾಗಿ ಎಂ ಬಿ ಪಾಟೀಲ್ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಅವರು ಸಹಕಾರವನ್ನು ನೀಡಿದರು. ಅದ್ರ ಜೊತೆಗೆ ಎಲ್ಲ ನಮ್ಮ ಸಚಿವ ಸಂಪುಟದ ಎಲ್ಲ ಸಚಿವರುಗಳು ಇವತ್ತು ನಮಗೆ ಗಿಗ್ ಬಿಲ್ನ ಪಾಸ್ ಮಾಡಿ ಇವತ್ತು ಇಲ್ಲಿ ಗವರ್ನರ್ ಆಫೀಸಿಗೆ ಬಂದಿದೆ. ಅದಕ್ಕಾಗಿ ಇವತ್ತು ಗವರ್ನರ್ ಅವರು ನಮಗೆ ಒಂದೇ ದಿನದಲ್ಲಿ ಪಾಸ್ ಮಾಡಿದ್ದಕ್ಕೆ ಇವತ್ತು ನಾವೆಲ್ಲರೂ ಸೇರಿ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಇವತ್ತು ಲಕ್ಷಾಂತರ ಜನಕ್ಕೆ ಇವತ್ತು ಸೋಷಲ್ ಸೆಕ್ಯೂರಿಟಿ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದರೆ, ಸುಮಾರು 5 ಲಕ್ಷಕ್ಕೂ ಹೆಚ್ಚು ನಮ್ಮೇನು ಗಿಗ್ ವರ್ಕರ್ಸ್ ಇದ್ದಾರೆ. ಇವತ್ತು ದಿನಕ್ಕೆ KG ಗಟ್ಟಲೆ ಆಕ್ಸಿಜನ್ ಏನು ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ಹೇಳ್ತೀವಿ ಅದನ್ನು ನುಂಗ್ತಾ ಇದ್ದಾರೆ. ಇವರು ಸುಮಾರು 20 ವರ್ಷ ಕೆಲಸ ಮಾಡಿದರೆ 15ರಿಂದ 20 ವರ್ಷ ಅವ್ರು ಕಾಂಪ್ರಮೈಸ್ ಆಗುತ್ತೆ. ಹಂಗಾಗಿ ಇವರಿಗೆ ಒಳ್ಳೇದಾಗಬೇಕು, ಇವ್ರಿಗೆ ಫ್ಯೂಚರ್ ಒಳ್ಳೇದಾಗಬೇಕು. ಹೆಲ್ತ್ ರಿಲೇಟೆಡ್ ಇರ್ಬೋದು, ಅವ್ರ ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು, ಎಲ್ಲರಿಗಿಂತ ಹೆಚ್ಚಾಗಿ ಅವರಿಗೊಂದು ಬೇಸಿಕ್ ಎಮ್ಯುನಿಟೀಸ್ ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ಸೋಷಲ್ ಸೆಕ್ಯೂರಿಟಿ ಕೊಡ್ತಕ್ಕಂಥದ್ದು, ಎಲ್ಲರಿಗಿಂತ ಹೆಚ್ಚಾಗಿ ಅವ್ರಿಗೆ ಹೆಲ್ತ್ಗೆ ನೋಡ್ತಕ್ಕಂಥದ್ದು ಆಗಬೇಕು ಅನ್ನೋದಕ್ಕೆ ಈ ಬಿಲ್ ತಂದಿರತಕ್ಕಂಥದ್ದು. ಇದರಿಂದ ಇವತ್ತು ಈ ಒಂದು ಬೋರ್ಡನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ರೂಲ್ ಇನ್ನು 2 ವಾರದಲ್ಲಿ ಫ್ರೇಮ್ ಮಾಡ್ತೀವಿ. ಪಬ್ಲಿಕ್ ಡೊಮೇನ್ಸಿಗೆ ಕೂಡ ರೂಲ್ಸನ್ನು ಬಿಡ್ತೀವಿ. ಅದಾದ ನಂತರ ಬೋರ್ಡ್ ಫಾರ್ಮ್ ಮಾಡಿ ಈ ಸೆಸ್ನ ಕಲೆಕ್ಟ್ ಮಾಡಿ ಪ್ರತಿಯೊಬ್ಬರು ಯಾರು ಗಿಗ್ ಎಕಾನಮಿ ಇದ್ದಾರೆ ಅವರಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸ. ಆ ಕಾರಣಕ್ಕಾಗಿ ಇದು ಬಿಲ್ ಬಂದು ತಂದಿರತಕ್ಕಂಥ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ ನಿಮಗೆ. ಇಲ್ಲ, ಈಗ ಸೆಸ್ ಅನ್ನತಕ್ಕಂಥ ಏನಿದೆ, ನಾವು A to B ಬರೀ ಟ್ರಾನ್ಸ್ಪೋರ್ಟ್. ಫಾರ್ ಎಕ್ಸಾಂಪಲ್, ನೀವೇನೇ ಒಂದು ಪಾರ್ಸಲ್ನ ಆರ್ಡರ್ ಮಾಡಿದ್ದೀರಿ, ನೀವೇನೇ ಆರ್ಡರ್ ಮಾಡಿದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಏನಿದೆ, 50 ರೂಪಾಯಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆದರೆ ಆ 50 ರೂಪಾಯಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಮೇಲೆ ನಾವು 5% ಸೆಸ್ ಆಗ್ತಾ ಇರೋದು. 50 ರೂಪಾಯಿ ಟ್ರಾನ್ಸ್ಪೋರ್ಟ್ನಲ್ಲಿ 5% ಸೆಸ್ ಆಗಿದ್ದರೆ 3 ಭಾಗದಲ್ಲಿ ಇವ್ರ ಅರ್ನಿಂಗ್ನಲ್ಲಿ ಸ್ವಲ್ಪ ಕೊಡ್ತಾರೆ, ಯಾರು ಆರ್ಡರ್ ಮಾಡಿದರೆ ಅವನು ಸ್ವಲ್ಪ ಕೊಡ್ತಾರೆ, ಪ್ಲಾಟ್ಫಾರ್ಮ್ನವರು ಕೊಡ್ತಾರೆ. ಸೊ 3 ಭಾಗದ ಸ್ಪ್ಲಿಟ್ ಆದಾಗ 50 ರೂಪಾಯಿದಲ್ಲಿ 5% ಸೆಸ್ನಲ್ಲಿ 3 ಭಾಗ ಸ್ಪ್ಲಿಟ್ ಮಾಡಿದ್ರೆ ಎಷ್ಟಾಗತ್ತೆ ಅಂತ ನಾವು ಯೋಚನೆ ಮಾಡಿ ನೋಡಿ. ಯಾಕಂತಂದರೆ ಇವರು KG ಗಟ್ಟಲೆ ಕಾರ್ಬನ್ ಡೈಆಕ್ಸೈಡ್ ಕುಡಿತಾರೆ. ಯಾರಿಗೆ ಅನುಕೂಲ ಯಾರಿಗೆ ಆಗಬೇಕು? ಇವತ್ತು ವ್ಯವಹಾರ ಮಾಡೋರು ಯಾರು ಟ್ರೇಡ್ ಪ್ಲಾಟ್ಫಾರ್ಮ್, ಯಾರು ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯವಹಾರ ಮಾಡೋರು ಸಾವಿರಾರು ಕೋಟಿ ದುಡಿತಕ್ಕಂಥದ್ದು ಇವ್ರು ಕೆಲಸ ಮಾಡಿದಕ್ಕೆ. ಅವ್ರೇನು ಒಂದು ಮೋಟರ್ ಸೈಕಲ್ ಕೊಡಿಸಲ್ಲ, ಒಂದು ಕಾರು ಕೊಡಿಸಲ್ಲ, ಇವ್ರದೇ ಮೋಟರ್ ಸೈಕಲು, ಇವ್ರದೇ ಪೆಟ್ರೋಲು, ಇವ್ರದೇ ಗಾಡಿ, ಇವ್ರದೇ ರೀಚಾರ್ಜು ಎಲ್ಲ ಇವರೇ ಮಾಡಬೇಕು. ಇನ್ಸ್ಟಾಲ್ಮೆಂಟ್ ಇವರೇ ಕಟ್ಟಬೇಕು. ಯಾರು 1 ರೂಪಾಯಿ ಅಡ್ವಾನ್ಸು ಕೊಡಲ್ಲ. ಇವ್ರ ವ್ಯವಹಾರದ ಮೇಲೆ ಅವ್ರ ವ್ಯವಹಾರ ನಡೀತಾ ಇದೆ. ಸೊ ನಾನು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗಲ್ಲ. ಇದನ್ನು ದೃಷ್ಟಿ ಇಟ್ಕೊಂಡು ನಾವು ಮಾತನಾಡಬೇಕಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ.